ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ್ವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರು, ಇವತ್ತೊಂದು ವಿಶೇಷ ಸಂದರ್ಶನ, ಅದರಲ್ಲೂ ನೇಕಾರರ ಸಂಕಟದ ಬಗ್ಗೆ, ಬದುಕಿನ ಬಗ್ಗೆ, ನೋವಿನ ಬಗ್ಗೆ, ಅವರ ಹೋರಾಟದ ಬಗ್ಗೆ, ಸಾವಿನ ಬಗ್ಗೆ, ಆತ್ಮಹತ್ಯೆಗಳ ಬಗ್ಗೆ, ಆ ಒಂದು ನೇಕಾರರ ರಾಜ್ಯ ಮಟ್ಟದ ಸಂಘ, ಆ ಸಂಘದ ಅಧ್ಯಕ್ಷರು, ಜೊತೆಗೆ ನೇಕಾರರ ಬದುಕಿನ ಬಗ್ಗೆ ಹೋರಾಟವನ್ನು ನಿರಂತರವಾಗಿ ಕಳೆದ 15-20 ವರ್ಷಗಳು ಮಾಡ್ತಾ ಬಂದಂಥ ನಮ್ಮ ಟಿರ್ಕಿಯವರು, ಶಿವಲಿಂಗಣ್ಣ ಅವರು, ಇಡೀ ನಮ್ಮ ಮಾಲಿಂಗಪುರದವರು, ಅದರ ಜೊತೆಗೆ ಇಡೀ ರಾಜ್ಯದ ತುಂಬ ಹರಿದಾಡಿ ನೇಕಾರರ ಸಮಸ್ಯೆಯನ್ನು ಸರ್ಕಾರಕ್ಕೆ ತಿಳಿಸುವಂಥದ್ದು, ಅವ್ರಿಗೆ ಪರಿಹಾರ ಹುಡುಕುವಂಥ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಇತ್ತೀಚೆಗೆ ಒಂದಿಷ್ಟು ನೇಕಾರರಿಗೆ ವಿದ್ಯುತ್ ಭಾಳ ಕಾಸ್ಟ್ಲಿ ಈಗಾಗಲೇ ಆಗ್ಯದ, ಸರ್ಕಾರಕ್ಕೆ ಆಗಿದ್ದು, ಇಲ್ಲಿ ಖಾಸಗಿ ಅವ್ರ ಕೈಯಾಗಿ ಕೊಡೋದು ಹೊಂಟಿದ್ದಾರೆ, ಅದನ್ನು ವಿರೋಧ ಮಾಡ್ತಾಯಿದ್ದಾರೆ. ಖಾಸಗಿ ಅವ್ರು ಕಟ್ಟರೆ ನಾವು ಯಾರನ್ನು ಕೇಳೋಣ್ರಿ, ಯಾರು ನಮಗೆ ದಿಕ್ಕ ಅನ್ನುವಂಥ ರೀತಿಯಲ್ಲೇ, ಅದೇ ರೀತಿ ಇದು ಆಗಬಾರ್ದು ಖಾಸಗೀಕರಣ ಅನ್ನುವಂಥ ನೆಲೆಗಟ್ಟಿನಲ್ಲೇ ಹೋರಾಟಗಳು ಮಾಡ್ತಾಯಿದ್ದಾರೆ. ಆ ಹೋರಾಟದ ನಡೆದ ಸಂದರ್ಭ ಕೆಲವೊಂದಿಷ್ಟು ಘಟನೆಗಳಾದವು, ಅದು ಹೋರಾಟವೂ ಇನ್ನೂ ತೀವ್ರ ಆಗ್ತಾಯಿದೆ. ಆ ನೆಲೆಯಲ್ಲಿ ಒಂದಿಷ್ಟು ನಮ್ಮ ಶಿವಲಿಂಗಪ್ಪನ ಅವ್ರನ್ನ ಕೆಲವು ಪ್ರಶ್ನೆಗಳು ಕೇಳ್ತಾ ಇದ್ದೀವಿ. ಸರ್, ನಿಮಗೆ ಸ್ವಾಗತ ರೀ. ಹೃದಯಪೂರ್ವಕ ಅಭಿನಂದನೆಗಳು ಸರ್. ಯಾಕಪ್ಪ ಅಂತ ಸ್ವಾಗತ ಯಾಕಪ್ಪ ಅಂತಂದರೆ, ನೀವು ಹೇಳ್ಬೇಕಾಗಿದೆ ನೇಕಾರದ್ದು ಏನು, ಯಾಕೆ ನೀವು ಖಾಸಗೀಕರಣ ಬೇಡ ಅಂತೀರಿ? ಇಡೀ ದೇಶ ಉದ್ಧಾರ ಆಗಿದೆ ಅಂತ ಹೇಳ್ತಾರೆ. ಖಾಸಗೀಕರಣದಿಂದ ನಮ್ಮ ಮೋದಿಯವರು, ನಮ್ಮ DK ಅವರು ಇಂಥವ್ರು ಹೇಳ್ತಾ ಇದ್ದಾರೆ. ದೇಶ ಉದ್ಧಾರ ಆಗಿ ನೀವು ಅಷ್ಟೇ ವಿರೋಧ ಮಾಡ್ತೀರ ಅದನ್ನು, ನೀವು ಮತ್ತು ನಿಮ್ಮ ರೈತರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈಗ ಖಾಸಗೀಕರಣದಿಂದ ಏನು ಸಮಸ್ಯೆ ಆಕಾವ ಅಂತಂದ್ರೆ, ಈಗಾಗಲೇ ಸರ್ಕಾರ ನಮ್ಮ ಸಲುವಾಗಿ ಇರ್ತೈತಿ, ನಾವು ಆಯ್ಕೆ ಮಾಡಿರ್ತೀವಿ, ನಮ್ಮ ನಿಮ್ದು ಸರ್ಕಾರ ಅಲ್ಲ, ನಮ್ದು ಸರ್ಕಾರ, ನಾವು ಆಯ್ಕೆ ಮಾಡಿದಂಥ ಸರ್ಕಾರ ನಮ್ಮ ಸರ್ಕಾರ. ಒಂದು ಈಗ ವಿದ್ಯುತ್ ಕೇಂದ್ರಗಳನ್ನು ಮಾಡೋದಿರ್ಬೋದು, ಏನು ಮೂಲಭೂತ ಸೌಕರ್ಯಗಳನ್ನು ಎಲ್ಲ ಸರ್ಕಾರಗಳು ನಿರ್ಮಾಣ ಮಾಡ್ತಾರೆ, ವಿದ್ಯುತ್ ಕೊಡಾಕಿರ್ಬೋದು, ನೀರು ಕೊಡಾಕಿರ್ಬೋದು, ಅಥವಾ ನಮಗೆ ಬೇರೆ ಬೇರೆ ಸೌಲಭ್ಯಗಳನ್ನು ಕೊಡುವಂತಹ ಮೂಲಭೂತ ಸೌಲಭ್ಯಗಳನ್ನು ನಮ್ಮ ತೆರಿಗೆ ಹಣದೊಳಗೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್. ಅವ್ರ ಮನೆ ನೀರು ಕೊಡೋದು. ಇವತ್ತು ಶಿವಕುಮಾರ್ ಅವರು ತಮ್ಮ ಮನೆಯಿಂದ ದುಡ್ಡು ತಂದು ಹಾಕಂಗಿಲ್ಲ, ಸಿದ್ದರಾಮಯ್ಯ ಅವರು ಹಾಕಿಲ್ಲ, ಮೋದಿ ಅವರು ತಂದು ಹಾಕಂಗಿಲ್ಲ. ನಾವು ಪ್ರತಿ ಜನಸಾಮಾನ್ಯ ಬೆಳಗ್ಗೆ ಎದ್ದ ತಕ್ಷಣ ಏನು ನಾವು ತೆರಿಗೆ ಕಟ್ಟಕ್ಕೆ ಚಾಲು ಮಾಡ್ತೀವಿ, ರಾತ್ರಿ ಮಲ್ಕೊಂಡಾಗೂ ತೆರಿಗೆ ಕಟ್ಕೊಂಡು ನಮಗೆ ಗೊತ್ತಿರಲಾರ್ದ ಫ್ಯಾನ್ ಹಚ್ಕೊಂಡು ಮಲ್ಕೊಂಡಾಗ ವಿದ್ಯುತ್ತಿಗೆ ನಾವು ಬಿಲ್ ಕಟ್ಟುವ ಹೊತ್ನಾಗ ಅದಕ್ಕೆ ತೆರಿಗೆ ಕಟ್ತೀವಿ. ಇಂಥ ಸಮಯದೊಳಗೆ ಈ ಎಲ್ಲವನ್ನೂ ಆಸ್ತಿಗಳನ್ನು ಪ್ರೈವೇಟ್ನವ್ರಿಗೆ ಕೊಡೋದ್ರಿಂದ ಅವ್ರು ಬೆಂಡಿ ಮೇಲೆ ಕೂತ್ಕೊಂಡಿರ್ತಾರೆ, ನಾಳೆ ಉದ್ಯಮ ಮಾಡ್ಕೋತಾರೆ ಅವರು. ಇವತ್ತು ನೋಡ್ರಿ, ಇವತ್ತೇನಾಗೈತಿ, ನಾವು ಸರ್ಕಾರಕ್ಕೆ ಏನು ವಿನಂತಿ ಮಾಡ್ತೀವಿ ಅಂತಂದ್ರೆ, ಈ ಮಾಧ್ಯಮದ ಮೂಲಕ, ತಮ್ಮ ಮೂಲಕ ನೀವು ಏನೇನೋ ಕೊಡಬೇಡ್ರಿ, ನಮಗೆ ಒಂದು ಉಚಿತ ಶಿಕ್ಷಣ ಮಾಡಿರಿ, ಸಂಪೂರ್ಣ ಉಚಿತ ಶಿಕ್ಷಣ ಮಾಡಿರಿ. ಹೌದು, ಏನು ಖಾಸಗಿ ಒಳಗೆ ಕೊಡ್ತೀರಿ ಅದೇ ರೀತಿ ನಮ್ಮ ನೇಕಾರರಿಗೆ, ಕಾರ್ಮಿಕರಿಗೆ ಎಲ್ಲರಿಗೂ ಉಚಿತ ರೈತರಿಗೆ ಶಿಕ್ಷಣ ಮಾಡಿ, ರೈತರಿಗೆ ಬಂತ ಎಲ್ಲರಿಗೂ ಒಂದು ಉಚಿತ ಆರೋಗ್ಯ ಮಾಡಿ. ಈ ಎರಡು ಸೌಲಭ್ಯಗಳನ್ನು ಉಚಿತವಾಗಿ ಕೊಟ್ಟು ನೀವೇನೂ ಕೊಡೋದು ಬೇಡ ನಮಗೆ, ನಾವು ದುಡಿದು ತಿಂದು ನಾವೆಲ್ಲ ಮಾಡ್ತೀವಿ, ಉಪಜೀವನ ಆಗ್ತೀವಿ. ನೀವೇನು ಮಾಡಾಕತ್ತೀರಿ ಅಂದ್ರೆ ನಮ್ಮನ್ನು ಆಸೆ ಖರ್ಚಾಕತ್ತೀರಿ. ಇವತ್ತು ನಾ ಅದನ್ನು ಕೊಡ್ತೀನಿ, ಇದನ್ನು ಕೊಡ್ತೀನಿ ಅಂತ ಹೇಳಿ ನಾವು ಕೇಳಲಾರ್ದ 5 ಸೌಲಭ್ಯಗಳನ್ನು ನೀವು ಮಾಡಿದ್ರಿ. ನಾವೇನು ನಿಮಗೆ ಬಂದು ಕೇಳಿದ್ದಿಲ್ಲ ಇವು 5 ಸೌಲಭ್ಯಗಳನ್ನು ಮಾಡಿರಿ ಅಂತ. ಇಂತಹ ನೀವು ಏನು ಮಾಡಾಕತ್ತೀರಿ, ಇವತ್ತು ನಿಮ್ಮನ್ನು ನೋಡಿ BJP ಅವರು ಅವಾಗ ವಿರೋಧ ಮಾಡಿದ್ರು, ಆದರೂ ಅವರು ಮತ್ತೆ ಬೇರೆ ರಾಜ್ಯದೊಳಗೆ ಅದನ್ನ ಇಂಪ್ಲಿಮೆಂಟ್ ಮಾಡಿ ಇಲ್ಲಿ ಮಾಡೋರು, ನೆಕ್ಸ್ಟ್ ಅದು ಘೋಷಣೆ ಮಾಡೋರು, ನೆಕ್ಸ್ಟ್ ಈಗ ಮತ್ತೆ ಅವ್ರು ಮುಂದಿನ ಎಲೆಕ್ಷನ್ ಸುಲಭ ಕೆಲಸ ಅದು. ನಿಮಗೆ ಉದ್ಯೋಗ ಕೊಡೋದು ಕಷ್ಟದ ಕೆಲಸ, ಸುಲಭದ ಕೆಲಸ ನೀವು ಮಾಡಾಕತ್ತೀರಿ. ಮತ್ತೆ ಅಲ್ಲಿ ಪರ್ಸೆಂಟೇಜ್ ಮಾಲಿಂಗಪುರಿಂದ ಗೋಕಾಕಕ್ಕೆ ನಾ ಬಸ್ನ್ಯಾಗ ಬರಬೇಕಾದ್ರೆ ಕಂಡಕ್ಟರ್ ಹೆಣ್ಮಕ್ಳಿಗೆ ಸಿಕ್ಕಂಗೆ ಅವ್ರು ಓದಾಡ್ತಾರೋ, ಹೆಣ್ಮಕ್ಳು ಕಂಡಕ್ಟರ್ಗೆ ಸಿಕ್ಕಂಗೆ ಓದಾಡ್ತಾರೆ. ಇದನ್ನ ನಾವು ಕೇಳ್ಕೊತ ಅಡ್ಡಾಡ್ದಾಗೈತಿ. ಅದಕ್ಕೆ ನಾವು ಸರ್ಕಾರಕ್ಕೆ ಈ ಮಾಧ್ಯಮದ ಮೂಲಕ ಒತ್ತಾಯ ಏನು ಮಾಡ್ತೀವಿ ಅಂತಂದ್ರೆ, ಈ ಉಳಿದ ಯಾವ ಸೌಲಭ್ಯಗಳು ಅವಶ್ಯಕತೆ ಇಲ್ಲ. ಒಂದು ದವಾಖಾನಿಗೆ ಹೋಗಿ ಬಿದ್ದೀವಿ ಅಂತ ತಿಳ್ಕೊರಿ, ಸಾಲ ಸೂಲ ಮಾಡಿ ಬಡ್ಡಿ ಹಂಗೆ ರೊಕ್ಕ ತಂದ್ಕಿಸಿನ ದವಾಖಾನಿಗೆ ತುಂಬಾಕ್ತೀವಿ. ಮಕ್ಕಳ ಶಿಕ್ಷಣದ ಸಲುವಾಗಿ ಸಾಲ ಸೂಲ ಮಾಡಿಕಿಸಿಂದ ಬಡ್ಡಿ ಹಂಗೆ ರೊಕ್ಕ ತಂದು, ದಿನಗೂಲಿ ಹಂಗೆ ಬಡ್ಡಿ ಹಂಗೆ ರೊಕ್ಕ ತರ್ತೀವಿ, ನಾವು ತಂದು ಕೊಟ್ಟು ಶಿಕ್ಷಣ ಮಾಡಿಸ್ತೀವಿ. ಅಂಥದ್ರೊಳಗೆ 8ನೇತೆಯಿಂದ ನೀಟ್ ಬರಿಬೇಕು ತಮ್ಮ, ನೀ JET ಬರಿಬೇಕು ತಂಗಿನಿ ಅಂತ ಹೇಳಿ ನಾವು ತಯಾರು ಮಾಡ್ಕೊಂಡು ಹೋಗ್ತೀವಿ. ಅಲ್ಲಿ ಪೇಪರ್ ಲೀಕ್ ಮಾಡ್ತೀರಿ. ನಿಮ್ಮ ಮಕ್ಕಳ ಸ್ವಾರ್ಥಕ್ಕಾಗಿ ನೀವು ಉದ್ಯಮ ಮಾಡ್ಕೊಂಡು ಕಿಸಿಂದ ನಮ್ಮಂಥ ಬಡಜನರ ಒಂದು ಕನಸುಗಳನ್ನು ನುಚ್ಚು ನೂರು ಮಾಡಿ ನಮ್ಮನ್ನೆಲ್ಲ ಬೀದಿ ಮೇಲೆ ತಂದು ಹೋರಾಟ ಮಾಡ್ಸಕ್ಕೆ ನೀವು ಹಚ್ಚರಿ. ಇವತ್ತು ಅಂದ್ರೆ ಇಂಥವು ಆಗಬಾರ್ದು. ಅದರಲ್ಲಿ ಇದು ಖಾಸಗೀಕರಣದಿಂದಾಗಿ ಶಿಕ್ಷಣ ತುಟ್ಟಿಯಾಗಿದೆ. ನಾಳಿದ ಖಾಸಗೀಕರಣದಿಂದ ನಮ್ಮ ವಿದ್ಯುತ್ ತುಟ್ಟಿ ಮಾಡಿ ನಮ್ಮ ಶಿಕ್ಷಣ ಮಾಡ್ತೀರ ನಿಮ್ಮ ಅಭಿಪ್ರಾಯ? ಹೌದು ಸರ್. ಒಂದು ಉದಾಹರಣೆ ಕೊಡ್ರಿ ನನಗೆ.
MLA ಅವರು ಸಕ್ಕರೆ ಫ್ಯಾಕ್ಟ್ರಿ ಅದಾವು, MLA ಅವರು ಶಿಕ್ಷಣ ಸಂಸ್ಥೆಗಳದಾವು, MLA ಅವ್ರನ್ನ ಹಾಸ್ಪಿಟ್ಲ್ಗಳದಾವು, MLA ಅವರು ಎಲ್ಲ ಅದಾವು. ಮತ್ತು ಅವ್ರ ಮನಿ ಮೇಲೆ ಒಂದು ಬ್ಯಾಂಕ್ ಮಾಡ್ಕೋತಾರೆ. ನಾವೆಲ್ಲ ಹೋಗಿ ಅಲ್ಲಿ ಡೆಪಾಸಿಟ್ ಇಡಬೇಕು, ಸಾಲ ತಗೋಬೇಕು. ಅಂದ್ರೆ ಸಾಲ ಸೀತಾರಾಮನ್ ಅವ್ರು ಹೇಳ್ತಾರೋ, ನೀವು ಏನು ಉದ್ಯೋಗ ಮಾಡಿದ್ರು ಸಾಲ ತಗೋರಿ, ವಾಪಸ್ ತುಂಬ್ರಿ ಅಂತ ಹೇಳ್ತಾರೆ. ಹೌದಾ? ಸಾಲ ನಮ್ಮಂಥವ್ರಿಗೆ ಕೊಡಂಗಿಲ್ಲ. ಮುಂದೆ ನಮ್ಮಂಥವ್ರಿಗೆ ಕೊಡೋದಕ್ಕೆ ಬ್ಯಾಂಕ್ನಾಗ ದುಡ್ಡು ಉಳಿತೈತಿ. ಆ ದುಡ್ಡು ಮತ್ತೆ ನೀವೇನು ಮಾಡ್ತೀರಿ? ಅಂಬಾನಿಗೆ ಅದಾನಿಗೆ ಕೊಡ್ತೀರಿ. ನಮ್ಮಂಥವ್ರಿಗೇನು ಸಾಲ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡುವಂಥ ಕೆಲಸ ಪಾಲಿಸಿ ಯಾವುಗಳನ್ನು ನೀವು ಮಾಡಿಲ್ಲ. ನಮ್ಮನ್ನು ಕುಂಡ್ರಿಸ್ಕೊಂಡು ನಮಗೆ ಏನು ಬೇಕನ್ನುವಂಥ ಯೋಜನೆಗಳನ್ನು ನೀವು ಎಲ್ಲಿವರೆಗೆ ಜಾರಿಗೆ ತರಂಗಿಲ್ಲ, ಅಲ್ಲಿವರೆಗೆ ಜನಸಾಮಾನ್ಯರು ನೀವು ಉದ್ಧಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಏನೋ ಭಾಷಣ ಮಾಡ್ತೀರಿ. ಆ ಭಾಷಣಕ್ಕೆ ಮರಳಾಗೋ ಜನರಿಂದ ನೀವು ರಾಜಕೀಯ ಮಾಡಾಕ್ತಾರೆ ಹೊರತಾಗಿ ರಾಜಕೀಯವನ್ನು ಒಂದು ಭಾಳ ದೊಡ್ಡ ಉದ್ಯಮ ಮಾಡ್ಕೊಂಡಿರಿ, ಶಿಕ್ಷಣವನ್ನು ಉದ್ಯಮ ಮಾಡ್ಕೊಂಡಿರಿ, ಎಲ್ಲವುಗಳನ್ನು ಉದ್ಯಮ ಉದ್ಯಮ ಮಾಡ್ತೀರಿ. ನಾಳೆ ಈ ಕರೆಂಟು ಸಹಿತ ಅಲ್ರಿ. ನಾವು ಹಿಂದಿನ ಕಾಲದೊಳಗೆ ನಾವು ಚಿಕ್ಕವರಿದ್ದಾಗ ಹಿಲಾಲುಗಳನ್ನು ಹಚ್ಚಿಕೇಶನ್ ಬೀದಿ ಮೇಲೆ ವ್ಯಾಪಾರ ಮಾಡ್ತಿದ್ರು. ಆಮೇಲೆ ನಾವು ಮನೆಯೊಳಗೆ ಚಿಮಣಿ ಹಚ್ಚಿಕೇಶನ್ ನಮ್ಮ ತಾಯಿ ತಂದೆ ಕೆತ್ತೋದು ಮಾಡ್ತಿದ್ರು. ಅವ್ರ ಜೊತೆ ನಾವು ಕೆಲಸ ಮಾಡ್ತಿದ್ವಿ. ಈ ಥರ ಸಿಸ್ಟಮ್ ಅವಾಗೂ ಬದುಕಿವಿ. ಆದ್ರೆ ನೀವು ಏನೋ ಜಗತ್ತನ್ನು ಬದಲಿ ಆಗೈತಿ, ನಾವು ಜಗತ್ತಿನ ಜೊತೆ ಬದಲಿ ಮಾಡ್ತೀವಿ ಅಂತೇಳಿ ಹೊಂಟಿರಲ್ಲ, ನೀವೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಜನರನ್ನ ಯಾಮಾರಿಸಿ ಜನ ಎಂದೂ ನಿಶ್ಚಿಂತೆಯಾಗಿ ನಿದ್ದೆ ಮಾಡಲಾರಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ. ಇವತ್ತು ನೀವು ವಿದ್ಯುತ್ತಿನ ಖಾಸಗೀಕರಣ ಯಾಕೆ ವಿರೋಧ ಮಾಡ್ತೀರ ಅದನ್ನ ಹೇಳ್ರಿ ಮುಖ್ಯವಾಗಿ. ಈಗ ನೋಡಿ ಸರ, ವಿದ್ಯುತ್ ಖಾಸಗೀಕರಣ ಅಂತಂದ್ರೆ ಇವತ್ತು ನಾವು ಮೊಬೈಲ್ ಬಳಸಾಕತ್ತೀವಿ. ಮೊದಲು BSNL ಇತ್ತು. BSNL ರೀಚಾರ್ಜ್ ಮುಗಿದ್ರು ಸಹಿತ ಒಂದು 15 ದಿನ ಇನ್ಕಮಿಂಗ್ ಬರ್ತಿತ್ತು, ಒಂದು ತಿಂಗಳ ತನಕ ಇನ್ಕಮಿಂಗ್ ಬರ್ತಿತ್ತು ನಮ್ಗೆ. ಹೌದಾ? ಯಾವಾಗ ನಾವು ಏರ್ಟೆಲ್ಗೆ ಜಿಯೋಕ್ಕೆ ಬಂದೆವು, ನಮ್ಮ ರೀಚಾರ್ಜ್ ಮುಗಿದು ಅರ್ಧ ತಾಸಿನಾಗ ಬಂದ್ ಆಕೈತೆ. ಇವತ್ತು ನಮಗೆ ಸ್ಮಾರ್ಟ್ ಮೀಟ್ರ್ ಕುಣ್ಸಾಕತ್ತಾರೆ ಸರ್ಕಾರದವರು. ಈ KEB ಅವರು ಸ್ಮಾರ್ಟ್ ಮೀಟ್ರ್ ಕುಣ್ಸಾಕ್ತಾರೆ. ಆ ಸ್ಮಾರ್ಟ್ ಮೀಟ್ರ್ ಏನು ಮಾಡ್ತೈತಿ, ನಂದು ಈ 30ನೇ ತಾರೀಕಿಗೆ ಬಿಲ್ ತುಂಬು ಡೇಟ್ ಮುಗೀತಂದ್ರೆ ಬಂದಾಗಿಬಿಡ್ತದೆ, ಆಟೋಮೆಟಿಕ್ ಬಂದ್ ಆಕೈತದೆ. ಆ ಲೈಮನ್ನು ಬರೋಂಗಿಲ್ಲ, KEB ಅವರು ಬರೋಂಗಿಲ್ಲ. ಆಟೋಮೆಟಿಕ್ ಬಂದ್ ಆತಂದ್ರೆ ಮತ್ತೆ ನಾನು ಅದಕ್ಕೆ ವಾಪಸ್ ನನ್ನ ಮೊಬೈಲಿಂದ ಕರೆನ್ಸಿ ತುಂಬಿದ ಮೇಲೆ ಅರ್ಧ ಗಂಟೆ ಬಿಟ್ಟು ಚಾಲು ಆಕೈತಿ. ಒಂದು ತಾಸಿನ ನಂದು ಉದ್ಯೋಗ ಹೋತು. ಅದ ಈಗಿರುವಂಥ ಏನು ನಿಗಮಗಳವಲ್ಲ, ಅವರು ಸರ್ವಿಸ್ ಕೊಡಾಕತ್ತಾರೆ. ನಮಗೊಂದು ವಾರ ತುಂಬಕ್ಕಾಗಂಗಿಲ್ಲ ಅಂದ್ರೆ ಇಂಟ್ರೆಸ್ಟ್ ಹಾಕ್ತಾರೆ, ಇಂಟ್ರೆಸ್ಟ್ ಹಾಕಿಸಿ ತುಂಬಿಸ್ಕೊತಾರೆ. ಪ್ರೈವೇಟ್ನಾಗ ಬಂದಂದ್ರೆ ಅದನ್ನು ಮಾಡೋಂಗಿಲ್ಲ. ಅವ ಉದ್ಯೋಗ ಮಾಡಕ್ಕೆ ಕೂತಿರ್ತಾನೆ. ಈ ಎಲ್ಲ ನೌಕರಸ್ಥನ ತೆಗಿತಾನೆ, AI ಸಿಸ್ಟಮ್ ತರ್ತಾನೆ, ತಂದು ಕಿಶನ್ ಅಲ್ಲೇ ಕೂತು ಮಾನಿಟರ್ ಮಾಡಕತ್ತಾನ. ನಾ KEBಗೆ ಹೋಗ್ಲಾರ್ದನ ನನ್ನ ಮಿಟ್ರು ಬಂದಾಗತ್ತೈತಿ. ಮತ್ತು ಅಡ್ವಾನ್ಸಾಗಿ ಮುಂದೆ ಏನು ಮಾಡ್ತಾರೆ, ಕರೆನ್ಸಿ ಹಾಕಿದಂಗೆ ನಾ ಅಡ್ವಾನ್ಸ್ ತುಂಬಬೇಕು. ನನಗೆ 1000 ಯೂನಿಟ್ ಬೇಕತ್ತಂದ್ರೆ ನಾ 1000 ಯೂನಿಟ್ ದುಡ್ಡು ಇವತ್ತು ತುಂಬಿ ಕಿಶಿಂದ ಕರೆಂಟ್ ತೊಗೊಂಬಂದು ನಾವು ಉದ್ಯೋಗ ನಡೆಸ್ಬೇಕು. ಇಂಥ ಪರಿಸ್ಥಿತಿ ಮುಂದಿನ ನಿರ್ಮಾಣ ಆಕವು. ಆಮೇಲೆ TV ನೋಡ್ತೀವಿ ನಾವೀಗ, ಅದ್ರ ಕರೆನ್ಸಿ ಬಂದ್ ಆಗ್ತಂದ್ರೆ ಬಂದ್ ಆಗಿಬಿಡ್ತೈತಿ, ಮೊಬೈಲ್ ಬಂದ್ ಆಕತಿ. ಅದೇ ಸಿಸ್ಟಮು ಕರೆಂಟ್ ಒಳಗೆ ಬರ್ತೈತಿ. ಹಿಂದೊಂದು ಅಂಬೇಡ್ಕರ್ ಇದ್ದಾಗ ಆಯ್ತು, ಆಮೇಲೆ ಅವರೆಲ್ಲರೂ ಒಂದು ಪಾಲಿಸಿ ಮಾಡ್ಯಾರ. ಏನು, ಕುಡಿಯುವ ನೀರು ಇರ್ಬೋದು, ವಿದ್ಯುತ್ ಬಳಕೆ ಇರ್ಬೋದು, ಇವೆಲ್ಲ ಜನಸಾಮಾನ್ಯರಿಗೆ ಅತ್ಯಗತ್ಯ ವಸ್ತುಗಳು ಸರ್ಕಾರದ ಅಧೀನದೊಳಗೆ ಇರ್ಬೇಕು. ಸರ್ಕಾರನ ಅವುಗಳನ್ನು ಮಾನಿಟರ್ ಮಾಡ್ಬೇಕಂತೇಳಿ ಕಾಯ್ದೆ ಬರೆದ್ರೂ ಸಹಿತ ಇವ್ರು ಜೋರಾವರಿಯಲ್ಲಿ ಇವತ್ತು ರೈಲ್ವೆನೂ ಪ್ರೈವೇಟ್ ಮಾಡಕ್ಕೆ ಹೊಂಟಾರ, ವಿಮಾನನೂ ಖಾಸಗೀಕರಣ ಮಾಡಕ್ಕೆ ಹೊಂಟಾರ, ಆಮೇಲೆ ಬೇರೆ ಬೇರೆ ಉದ್ಯಮಗಳನ್ನು ಖಾಸಗೀಕರಣ. ಅಂದ್ರೆ ಸರ್ಕಾರ ತನ್ನಿಂದ ಯಾವ ಕೆಲಸ ನೀಗುವುದಿಲ್ಲ ಅನ್ನುವಂಥದ್ದನ್ನು ಹಿನ್ನೆಲೆಯಾಗಿ ಈ ರೀತಿ ನೀಗುವುದೂ ಇಲ್ಲ. ನಾವು ಬರಬೇಕು, ಅದೇನು ಆದಾಯ ಬರಬೇಕು, ಆಮನಿ ಬರಬೇಕು, ಪಾರ್ಟಿ ಫಂಡ್ ಬರಬೇಕು, ಅದಕ್ಕೆ ಇಂಥವ್ರು ಕೊಡೋದು ಹೋಗ್ತಾರೆ ನಿಮ್ಮ ಆರೋಪ. 100%. ಈ ರೀತಿ ಸರ್ಕಾರಗಳ ಪಾಲಿಸಿಗಳನ್ನು ಮಾಡೋದ್ರಿಂದ ಜನಸಾಮಾನ್ಯರಿಗೆ ಹೊರೆ ಆಕತಿ, ಇದು ಜನಸಾಮಾನ್ಯರಿಗೆ ತೊಂದರೆ ಆಕತಿ ಅನ್ನುವಂಥ ಉದ್ದೇಶವನ್ನು ನಾವು ಕ್ಲಿಯರಾಗಿ ಇಟ್ಕೊಂಡಿವಿ. ಈ ಹೋರಾಟ ಮಾಡೋ ಮುಂದೆ ನಿಮಗೆ ಮತ್ತು ರಾಜಕೀಯವಾಗಿ ವಿರೋಧ ಬರ್ಬೋದಲ್ಲ? ಈ ಹೋರಾಟ ಮಾಡುವಾಗ ಮೊನ್ನೆ ತಮಗೊಂದು ಘಟನೆ ನೆನಪು ಮಾಡ್ತೀನಿ ನಾನು. ಇದಕ್ಕಿಂತ ಮುಂಚೆನೂ ಹಲವಾರು ನಮ್ಮ ಮೇಲೆ ಅಟ್ಯಾಕ್ ಮಾಡುವಂಥ ಘಟನೆಗಳು ನಡೆದು ಶಾಸಕರ ಹಿಂಬಾಲಿಗರು ಏನು ನಮ್ಮ ತೆರದಾಳ ಮತಕ್ಷೇತ್ರದೊಳಗೆ ನಾವು ಇರ್ತೀವಿ, ನಮ್ಮ ಶಾಸಕರ ಹಿಂಬಾಲಿಗರಿಂದ ನಮ್ಮ ಶಾಸಕರು ಯಾರ್ರಿ ಅವರು? ನಮ್ಮ ತೆರದಾಳ ಮತಕ್ಷೇತ್ರದ ಶಾಸಕರು ಸಿದ್ದು ಸೌದಿ ಅವರು, ಅವ್ರ ಹಿಂಬಾಲಿಗರು ಇಲ್ಲ ನೀವು ಶಾಸಕರ ಬಗ್ಗೆ ಹಂಗೆ ಮಾತಾಡ್ತೀರಿ ಹಿಂಗೆ ಮಾತಾಡ್ತೀರಿ ಅಂತೇಳಿ ಬನ್ನಟ್ಟಿ ಪೊಲೀಸ್ ಸ್ಟೇಷನ್ ಒಳಗೆ ಶಾಸಕರ ವೈಯಕ್ತಿಕ ವೈರತ್ ಮಾಡ್ತಿದ್ರು. ನನಗೇನು ಶಾಸಕರು ನೋಡ್ರಿ, ಶಾಸಕರು ಬಂಗಾರದಂಥ ಮನುಷ್ಯ, ಅವ್ರೇನು ನೋಡ್ರಿ ನಮಗೆ ಅವ್ರಿಗೆ ಏನು ವೈಯಕ್ತಿಕ ಏನೂ ಇಲ್ಲ. ಒಂದು ನೇಕಾರರ ಬಗ್ಗೆ ನಾವು ನಮ್ಮ ಹಕ್ಕುಗಳನ್ನು ಕೇಳ್ಬೇಕಾ, ಅದು ನಮ್ಮ ಶತಸಿದ್ಧ ಹಕ್ಕು. ನಮ್ಮ ಹಕ್ಕುಗಳನ್ನು ಕೇಳುವಾಗ ನೀವು ಯಾಕೆ ಮಾಡಂಗಿಲ್ಲ ಅಂತ ಕೇಳಿದ್ರೆ ತ್ರಾಸ ಮಾಡ್ಕೋತಾರ. ಶಾಸಕರದ್ದು ಒಂದು ಪಾಲಿಸಿ ಇತ್ತೀಚೆಗೆ ಒಂದು ಏನಾಗಿತ್ತು ಅಂದ್ರೆ ಸೋಷಿಯಲ್ ಮೀಡಿಯಾದಾಗ ಅವ್ರು ಬಂದ ಕೂಡಲೇ ಅವ್ರಿಗೊಂದು ಕುರ್ಚಿ ಹಾಕಬೇಕು, ಶಾಲ್ ಹಾಕಬೇಕು, ಹಾರ ಹಾಕಬೇಕು, ಜಿ ಹುಜೂರ್ ಅಂತ ಹೇಳಿಕಿಸಿಂದ ಅವ್ರ ಹಿಂಬ ಅಡ್ಡಾಡಬೇಕು. ಅದು ಹೋರಾಟಗಾರರಿಗೆ ಆಗಂಗಿಲ್ಲ. ಅದನ್ನ ಹೋರಾಟಗಾರ ಮಾಡಲಾರ್ದಕ್ಕೆ ನಮ್ಮ ಮೇಲೆ ಅವರು ಅವ್ರ ಹಿಂಬಾಲಿಗರು ಯಾವತ್ತೂ ಸಹಿತ ದಬ್ಬಾಳಿಕೆ ಮಾಡೋಕೆ ಹತ್ಯಾರ.
ಕಳೆದ ಅಕ್ಟೋಬರ್ ತಿಂಗಳದೊಳಗೂ ಒಂದು ಸಲ ಬನಹಟ್ಟಿ ಪೊಲೀಸ್ ಸ್ಟೇಷನ್ ಒಳಗೆ ನನ್ನ ಮೇಲೆ ಹಲ್ಲೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರು. ಶಾಸಕರಿಗೆ ನೀವು ಹಂಗಂತೀರಿ ಹಿಂಗಂತೀರಿ ಸಭೆ ಒಳಗೆ ಅವ್ರ ಬಗ್ಗೆ ಮಾತಾಡ್ತೀರಿ ಅಂತೇಳಿ. ಅಲ್ಪ, ನಾನು ಮತ ನೀಡಿಕೆಯಿಂದ ಆಯ್ಕೆ ಮಾಡಿದಂಥ ಶಾಸಕ ನನ್ನ ತೆರಿಗೆ ಹಣದೊಳಗೆ ಪಗಾರ ತೊಗೊಳಕತ್ತಾನೆ ತಿಂಗಳಿಗೆ 3 ಲಕ್ಷ. ಅವನು ನಾ ಕೇಳಾರ್ದ ಮತ್ತಾರು ಕೇಳ್ಬೇಕು. ಹೌದು, ಅವನು ಮಾತಾಡ್ಸಕ್ಕೆ ಹೋದ್ರು ಸಹಿತ ಅವ್ರ ಹಿಂಬಾಲಿಗರು ಮಾತಾಡ್ಸಕ್ಕೆ ಕೊಡಂಗಿಲ್ಲ ಅವ್ರನ್ನ. ಇಂಥ ಪ್ರವೃತ್ತಿ ಅಲ್ಲಿ ಬೆಳೆದೈತಿ. ಇವತ್ತು ಬುತ್ತಿ ನಮ್ಮ ಸ್ವಂತ ಕಟ್ಕೊಂಡು ಬಸ್ ಚಾರ್ಜ್ ಖರ್ಚು ಮಾಡ್ಕೊಂಡು ನಾವು ಇಡೀ ರಾಜ್ಯಾದ್ಯಂತ ಹೋರಾಟಗಳನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿಗೂ ಭೇಟಿ ಹಾಕಿವಿ, ಜವಳಿ ಸಚಿವರಿಗೂ ಭೇಟಿ ಹಾಕಿವಿ. ನಮ್ಮ ಕೆಲಸ ಕೇಳ್ತೀವಿ ರೀ. ನಾವೇನು ನೋಡ್ರಿ ನಿನ್ನ ಆಸ್ತಿ ನನಗೆ ಬರೆದು ಕೊಟ್ಟಂತ ಕೇಳಕತ್ತಿಲ್ಲ, ಆಮೇಲೆ ನಿನ್ನ ಮನಿ ಟ್ರಾನ್ಸ್ಫರ್ ನನಗೆ ಮಾಡಂತ ಕೇಳಿಲ್ಲ, ಏನೂ ಕೇಳಿಲ್ಲ. ನನ್ನ ಹಕ್ಕು ನಾ ಕೇಳಾಕತ್ತೀನಿ. ನನ್ನ ಹಕ್ಕು ಕೇಳಕ್ಕೂ ನನ್ನ ಧ್ವನಿ ಹತ್ತಿಕ್ಕೂ ಪ್ರಯತ್ನ ನೀವು ಮಾಡ್ತೀರಂತಂದ್ರೆ ಇದು ಅನ್ಯಾಯ, ಜನಸಾಮಾನ್ಯರ ಮೇಲೆ ಅನ್ಯಾಯ. ಹಂಗನ ಮಾನ್ಯ ಮಹಲಿಂಗಪುರ ತಾಲೂಕಾ ಹೋರಾಟ ವೇದಿಕೆ ಅಡಿ ಒಳಗೆ, ಸಮಿತಿ ಅಡಿ ಒಳಗೆ ಒಂದು ಈ ವಿದ್ಯುತ್ ಖಾಸಗೀಕರಣ ಮಾಡಬಾರ್ದು ಅಂತೇಳಿ ನಾವು ಒಂದು ದೊಡ್ಡ ಹೋರಾಟ ಕರೆದಿದ್ವಿ. ಅಲ್ಲಿ ರೈತರು, ಕಾರ್ಮಿಕರು, ನೇಕಾರರು ನಾವೆಲ್ಲರೂ ಭಾಳಷ್ಟು ಜನ ಕೂಡ್ಕೊಂಡು ಆ ಹೋರಾಟವನ್ನು ಆಯೋಜನೆ ಮಾಡಿದ್ದೀವಿ. ಆ ಹೋರಾಟದ ದಿನ ಮಾನ್ಯ ಶಾಸಕರು ಕೂಡ ಈ ವಿದ್ಯುತ್ ಖಾಸಗೀಕರಣದ ಬಗ್ಗೆ ಮಾತಾಡಬೇಕು, ಅದು ನಮಗೂ ಅದನ್ನು ಮಾಡಬಾರ್ದು ಅಂಥೇಳಿ ಐತೆ ಅಂಥೇಳಿ ಬಂದ್ರೆ ಅಲ್ಲಿ ವೇದಿಕೆಗೆ ಬಂದರು. ಹೋರಾಟದ ಜಾಗಕ್ಕೆ ಬಂದ ಮೇಲೆ ನಮ್ಮ ಸ್ನೇಹಿತರೊಬ್ಬರು ಮಾತಾಡ್ತಿದ್ರು. ಅವರು ಕೇಂದ್ರ ಸರ್ಕಾರನೂ ಖಾಸಗೀಕರಣದೊಳಗೆ ಪಾಲೈತಿ ಅಥವಾ ಖಾಸಗೀಕರಣ ಮಾಡಾಕತ್ಯಾರ, ರಾಜ್ಯ ಸರ್ಕಾರನೂ ಖಾಸಗೀಕರಣ ಮಾಡಬಾರ್ದು ಅಂತೇಳಿ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇರುವಾಗನ ಇವರು ವಿರೋಧ ವ್ಯಕ್ತಪಡಿಸಿ, ಯಾಕೆ ವಿರೋಧ? ನಮ್ಮ ಕೇಂದ್ರ ನಮ್ಮ BJP ಸರ್ಕಾರ ಅನ್ನೋ ಕಾರಣಕ್ಕೆ ವಿರೋಧ ಮಾಡಿದ್ರು. ಅದಕ್ಕಾಗಿ ವಿರೋಧ ಮಾಡಿಕೆಸಿಂದ ಅಲ್ಲಿಂದ ಸಭೆಯನ್ನ ಪೂರಾ ಗೊಂದಲದ ಕೀಡು ಮಾಡಿ ಇವತ್ತು ಖಾಸಗೀಕರಣ ಆಗೋದು BJPನೂ ಅಷ್ಟೇ ಸಹಕಾರ ಕೊಟ್ಟದ. ಸೆಂಟ್ರಲ್ ಗೌರ್ಮೆಂಟ್ ಇವನ್ ಅದಾನಿ ಅಂಬಾನಿ ಅಂಥವ್ರಿಗೆ ಎಲ್ಲರೂ ಟ್ರಾನ್ಸ್ಫರ್ ಆಗೈತಿ. ಈ ದೇಶದ PSUಗಳು 32 PSUಗಳನ್ನು ಅವ್ರಿಗೆ ಸಮರ್ಪಣೆ ಮಾಡೋ ದುಡ್ಡು ಗಂಟೆ ಕೊಟ್ಟು ಹೋಗಿಬಿಟ್ಟದ. ಮತ್ತು ಅದನ್ನು ಕೇಳಬೇಕಲ್ರಿ, ಕೇಳಬಾರ್ದು ಹೇಳಿದ್ರ ನೋಡ್ರಿ. ಪ್ರತಿಯೊಬ್ಬನು ಪ್ರಶ್ನೆ ಮಾಡೋಕೆ ಹಕ್ಕೈತಿ. ಒಬ್ಬ ಶಾಸಕನಿಗಿರ್ಬೋದು, ಕೌನ್ಸಿಲರ್ಗಿರ್ಬೋದು, ಮುಖ್ಯಮಂತ್ರಿಗಿರ್ಬೋದು, ಪ್ರತಿಯೊಬ್ಬರು ಕೂಡ ಅದು ಚರ್ಚೆ ಮಾಡಬೇಕು. ಹಲ್ಲೆ ಮಾಡೋದು ಮೇಲೆ ಬರುವಂಥ ತಪ್ಪದ. ಆರೋಗ್ಯಕರ ಚರ್ಚೆ ಮಾಡ್ಬೇಕು. ಮತ್ತು ಅವ್ರಿಗೆ ಅವ್ರು ನಮ್ಮ ಸ್ನೇಹಿತರು ನಾವು ಎಲ್ಲರೂ ಅಲ್ಲಿ ನಮ್ಮವರೆಲ್ಲ ವಿನಂತಿ ಮಾಡ್ಕೊಂಡ್ರವ್ರು, ನೀವು ತಡೀರಿ, ಕೇಳ್ರಿ, ಅವ್ರು ಏನು ಹೇಳ್ತಾರೆ, ಆಮೇಲೆ ನೀವು ಅವಕಾಶ ಕೊಡ್ರಿ. ಒಂದು ಏನಾಗಿಬಿಟ್ಟತಿ ಅಂದ್ರೆ ಇತ್ತೀಚೆಗೆ ಏನು ಈ ನಮ್ಮನ್ನು ಆಳುವಂಥವ್ರು ಅದಾರಲ್ಲ, ಅವ್ರು ಹೆಂಗಂದ್ರೆ ನಾವು ಜನ ಕೂಡಿಸ್ಬೇಕು, ಗುದ್ದಾಡಿ ಎಲ್ಲ ಜನ ಕೂಡಿಸ್ಬೇಕು, ಪ್ಲಾಟ್ಫಾರ್ಮ್ ರೆಡಿ ಮಾಡಬೇಕು, ಅವರೆಲ್ಲಿ ಬರೋರು ಮಾತಾಡಿಕೆಸಿಂದ ಚಪ್ಪಾಳಿ ಹೊಡಿಸ್ಕೊಂಡು ಹೋಗಿಬಿಡೋರು. ಅವ್ರ ವಿರೋಧ ಬಂತಪ್ಪ ಅಂದ್ರೆ ಅದಕ್ಕೆ ಪ್ರತಿಭಟನೆ ರೂಪ ಮತ್ತೆ ರೂಪದಾಗ ಮಹಲಿಂಗಪುರ ತಾಲೂಕಾ ಹೋರಾಟದ ವೇದಿಕೆಗೆ ಪ್ರತಿ ಸಾರಿ ಬಂದಾಗ ಆ ನಮ್ಮ ಶಾಸಕರಿಗೆ ಇಷ್ಟು ಕಿರಿಕಿರಿ ಆಗೇ ಐತಿ. ಆದರೂ ಅವತ್ತು ಬಂದ್ರು, ಬರಲಿ, ಬಂದು ಆರೋಗ್ಯಕರ ಚರ್ಚೆ ಮಾಡಿ ವಿಷಯ ಪ್ರಸ್ತಾವನೆ ಮಾಡಬೇಕು, ಅದನ್ನೆಲ್ಲ ಚರ್ಚೆಗಳನ್ನು ಆಗಬೇಕು. ಅದಕ್ಕೆ ಯಾವುದಕ್ಕೂ ಅವಕಾಶ ಕೊಡಲಾರ್ದ ಅಲ್ಲಿಂದ ನಿರ್ಗಮಿಸಿದ್ರು ಅವರು. ನಿರ್ಗಮಿಸಿದ್ದಕ್ಕೆ ನಾವೇನು ಹೇಳಿದ್ವಿ, ನಮ್ಮ ಸಭೆಗೆ ಹೇಳಿದ್ವಿ ನಾವು, ಈಗ ಗೊಂದಲ ಮಾಡಬೇಡ್ರಿ, ಹೋಗೋರು ಹೋಗಲಿ, ಬರೋರು ಬರಲಿ, ಹೋರಾಟ ಮುಂದುವರಿಸ್ರಿ ಅಂತೇಳಿ ನಾವು ಹೇಳಿದ್ದಕ್ಕೆ ನಮ್ಮ ಮೇಲೆ ಶಾಸಕರ ಹಿಂಬಾಲಿಗರು ಅವ್ರ ಕುಮ್ಮಕ್ಕಿನಿಂದ ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡಿದರು. ಸುಮ್ಮನೆ ನಮ್ಮ ಜನ ಭಾಳ ಇದ್ದರು, ಆಮೇಲೆ ರೈತರು ಭಾಳ ಇದ್ದರು, ಎಲ್ಲರೂ ಚಾಲೆಂಜ್ ಮಾಡಿ ನಮ್ಮನ್ನು ಮಾತು ಸಂರಕ್ಷಣೆ ಮಾಡಿದ್ದಾರೆ. ಇದು ನಡೆದದ್ದು ಒಬ್ಬ ತಾಲೂಕಾ ದಂಡಾಧಿಕಾರಿ ಮುಂದದಾರ ನೋಡಾಕತ್ಯಾರ, ಪೊಲೀಸರು ಮುಂದದಾರ ನೋಡಾಕತ್ಯಾರ. ಅವ್ರೇನು ಆ್ಯಕ್ಷನ್ ತೊಗೊಳ್ಳಿಲ್ಲ. ಆ್ಯಕ್ಷನ್ ಯಾವಾಗ ತಗೋತಾರೆ? ಎಲ್ಲ ಮುಗಿದ ಮೇಲೆ, ನನ್ನ ಹೊಡೆದ ಮೇಲೆ ಆ್ಯಕ್ಷನ್ ತಗೋತಾರ ಅವರು. ಸೊ ಇಂಥ ಒಂದು ನಿಮ್ಮ ಮೇಲೆ ಕೈ ಮಾಡಿದ್ರು, ಅವತ್ತು ಕೈ ಮಾಡಿದ್ರು, ಹೊಡೆಯೋದು ನಿಮಗೆ ವಿಡಿಯೋದಾಗ ಬರಲಿಲ್ಲ ಏನು? ಈ ರೀತಿ ವರ್ತನೆಗಳು ನಡೆಯಾಕತ್ಯಾವ. ಇದಾತಂದ್ರೆ ಇದು FIR ಹರಿದ್ರಿ ನೀವು. ಈಗ ಆಲ್ರೆಡಿ ನಾವು ಕಂಪ್ಲೇಂಟ್ ಮಾಡಿದ್ವಿ. ಯಾಕೆ ಕಂಪ್ಲೇಂಟ್ ಮಾಡಿದ್ವಿ ಅಂದ್ರೆ ನಾನು 2 ದಿವಸ ಕಾದೆ, ನಮ್ಮವರೆಲ್ಲರೂ ಏನಾಕತ್ರು, ಇಲ್ಲ ಇವತ್ತು ನಿಮ್ಮ ಮೇಲೆ ಹಲ್ಲೆ ಆಗೈತಿ, ನಾಳೆ ನಾವು ನಿಮ್ಮ ಜೊತೆ ಇರೋರ ಮೇಲೆ ಆಕತಿ, ನಾಳೆ ಜನಸಾಮಾನ್ಯರ ಮೇಲೆ ಆಕತಿ, ಇದು ನಾಳೆ ನಾವೆಲ್ಲೋ ಬಿಹಾರದೊಳಗೆ ಸುದ್ದಿ ಕೇಳ್ತಿದ್ದೀವಿ, ನಮ್ಮೂರನ್ನು ನಾಳೆ ಬಿಹಾರ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಇದಕ್ಕೆ ಪ್ರತಿರೋಧ ಒಡ್ಡನು, ನಾವು ಇದನ್ನು ಕೇಳೋನು ಅಂತ ಹೇಳಿಕ್ಷಿಂದ ನಾವು ಅವತ್ತು 2 ದಿನದ ನಂತರ ಎಲ್ಲ ಒಂದು 100-200 ಜನ ಸೇರಿಕೊಂಡು ಒಂದು ತೀರ್ಮಾನ ಮಾಡಿ ಕಂಪ್ಲೇಂಟ್ ಕೂಡ ನಾವು ಮಾಡೀವಿ. ಆ ಕಂಪ್ಲೇಂಟ್ ತೊಗೊಂಡಾರ, ಇನ್ನೂ ಸಹಿತ ಅದು ಚಾರ್ಜ್ ಶೀಟ್ ಆಗಿಲ್ಲ. ಅದಕ್ಕನ ಬಾಗಲಕೋಟೆ ಒಳಗೆ ನಾಳೆ 29ಕ್ಕೆ ಆ ಉದ್ದೇಶನೂ ಇತ್ತು, ನಮ್ಮೆಲ್ಲ ಹಕ್ಕೊತ್ತಾಯಗಳ ಈಡೇರಿಕೆ ಉದ್ದೇಶನೂ ಆಯಿತು. ಒಂದು ಪ್ರತಿಭಟನೆಯನ್ನು ಕೂಡ ಕರೆದೀವಿ. ಯಾಕಂದ್ರೆ ಈ ರೀತಿ ಹಾಡು ಹಗಲೇ ಒಬ್ಬ ಹೋರಾಟಗಾರನ ಮೇಲೆ, ಜನಸಾಮಾನ್ಯನ ಮೇಲೆ, ಜನಸಾಮಾನ್ಯರ ಬೇಡಿಕೆ ತೆಗೆದುಕೊಂಡು ಹೋಗ್ತಾ ಇದ್ರಿ. ಖಾಸಗೀಕರಣ ಆಯ್ತಪ್ಪ ಅಂದ್ರೆ ತ್ರಾಸ ಆಗುತ್ತೆ, ತೊಂದರೆ ಆಗೈತೆ ಬಡವರಿಗೆ ಎನ್ನುವಂಥ ಕಾರಣಕ್ಕಾಗಿ. ಸರ್, ನಿಮಗೊಂದು ನಿಜವಾದ ಸಂಗತಿ ಹೇಳ್ತೀನಿ, ಎಷ್ಟು ಜನ ನೋವು ಮಾಡ್ಕೊಂಡಾರ ಈ ಘಟನೆ ಅಂತಂದ್ರೆ, ಸ್ವತಃ ನನ್ನ ಹೆಂಡ್ತಿನ ಅವತ್ತು ಆಕೆಗೆ ಶುಗರ್ BP ಹೆಚ್ಚಾಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೆ ನಾನು.
ಇವತ್ತಾಕಿದ 45,000 ರೂಪಾಯಿ ಖರ್ಚು ಬಂತು. ಯಾರು ಕೊಡೋಕೆ ಸಾಧ್ಯ ಐತಿ? ನಾವು ನಮ್ದು ಬುತ್ತಿ ಕಟ್ಕೊಂಡು ನಾವು ಅಡ್ಡಾಡಕತ್ತೀವಿ. ಅಂಥ ಸಮಯದೊಳಗೆ ಅನ್ಎಕ್ಸ್ಪೆಕ್ಟೆಡ್ ಹೌದು. ನನ್ನ ಹೆಂಡತಿನ ಬದುಕಿಸೋ ಪ್ರಯತ್ನ ಭಾಳ ನಾವು ಮಾಡಬೇಕಾಯ್ತು ಈ ಹೋರಾಟದ ಮಧ್ಯದೊಳಗೂ. ಅದರ ಜೊತೆಗೇನ ಏನು ನಮ್ಮ ಜೊತೆ ಇರ್ತಾರೆ ಲಕ್ಷಾಂತರ ಜನ ಈ ಹೋರಾಟಕ್ಕೆ ಸಂಪರ್ಕದೊಳಗದ, ಅವರೆಲ್ಲ ಬೇರೆ ಜಿಲ್ಲೆಗಳಿಂದ ಬೇರೆ ಊರುಗಳಿಂದ, ಇಲ್ಲ ಅಧ್ಯಕ್ಷರ ನೀವು ಏನೂ ನೋವು ಮಾಡ್ಕೋಬೇಡ್ರಿ, ನಾವು ಅದೀವಿ, ಇವೆಲ್ಲ ನಡಿಯೋಣ ಅಂತ ಹೇಳಿಕಿಸಿಂದ ಅವರೆಲ್ಲ ಧೈರ್ಯ ತುಂಬಿದ್ರು. ಜೊತೆಗೆ ನಾನು ಕೂಡ ಅವರೆಲ್ಲರೂ ನಮ್ಮ ಜೊತೆ ಅದಾರ ಅಂಥೇಳಿ ತಿಳ್ಕೊಂಡನ ಈ ಹೋರಾಟಕ್ಕೆ ಇಳಿದೀನಿ. ಈ ಹೋರಾಟ ನಿರಂತರವಾಗಿ ನಡೆಯುದನ. ಇದು ಯಾರೇ ಬೇಕಾದವ್ರು ಹಲ್ಲೆ ಮಾಡಲಿ ಏನೋ ಮಾಡಲಿ ಅದಕ್ಕೆಲ್ಲದಕ್ಕೂ ನಾವು ನಿತ್ಯ ನಿರಂತರ ಸಜ್ಜದೀವಿ. ನಾವು ಮಾಡೇ ಮಾಡ್ತೀವಿ ಹೋರಾಟ. ನಮ್ಮ ಹಕ್ಕುಗಳನ್ನು ಸರ್ಕಾರ ಈಡೇರಿಸಬೇಕು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಈ ಒಂದು ಪ್ರಕರಣದ ಬಗ್ಗೆ ಅರ್ಜೆಂಟಾಗಿ ಅದನ್ನು ನೋಡಿ ಕಾನೂನು ಕ್ರಮ ಕೈಗೊಂಡು ಯಾರು ಶಿಕ್ಷಾ ಏನು ಅಪರಾಧಿಗಳದ ಅವರಿಗೆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗ್ಬೇಕಂತೇಳಿ ಕೂಡ ನಾನು ಈ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತೀನಿ. ಇವತ್ತು ಅಡಿಲ್ಲ ನಿಮ್ಮ ಮೇಲೆ ಅಂತ ಹಲ್ಲಿಗೆ ವಿಷಾದ ವ್ಯಕ್ತಪಡಿಸೋ ಜೊತೆಗೆ ಈ ರೀತಿ ರಾಜಕೀಕರಣ ಆಗೋದು ಇವತ್ತು ನಡೆದ ಅಲ್ಲಲ್ಲಿ ನೋಡ್ತಾ ಇದ್ದೀವಿ. ಅದನ್ನು ಇದು ಆಗಬಾರ್ದು ಅಂತ ಎಲ್ಲರ ಪೈಕಿನೂ ಹೋಗೋದು. ಇಲ್ಲ ನೆಕ್ಸ್ಟ್ ಸ್ಟೆಪ್ ನಿಮ್ಮದು ಈಗ 29 ತಾರೀಕು ಪ್ರತಿಭಟನಾ ರೂಪದಲ್ಲಿ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಇದಕ್ಕೆ ಸರ್ಕಾರ ಸ್ಪಂದಿಸ್ತದ ನಿಮಗೆ ಭರವಸೆ ಇದೆ ಅಂತೀರಿ? ಸರ್ಕಾರ ನೋಡ್ರಿ ಸ್ಪಂದಿಸಲೇಬೇಕು. ಇಲ್ಲ ಅಂತಂದ್ರೆ ಸರ್ಕಾರದ ವಿರುದ್ಧನೂ ನಾವು ಹೋರಾಟ ಮಾಡಬೇಕಾಗ್ತದೆ. ಸರ್ಕಾರ ನಮ್ಮನ್ನು ಆಳೋ ಸರ್ಕಾರ ನಮ್ಮ ರಕ್ಷಣೆಗೆ ಇರಬೇಕು ಹೊರತಾಗಿ ಯಾರೋ ಗುಂಡಗಳನ್ನ ರಕ್ಷಣೆ ಮಾಡುವಂಥ ಕೆಲಸ ಸರ್ಕಾರದ್ದಲ್ಲ. ಅವ್ರಿಗೆ ಬೇಕಾದವ್ರನ್ನ ಸರ್ಕಾರ ರಕ್ಷಣೆ ಮಾಡೋದಲ್ಲ. ಪೊಲೀಸ್ ಇಲಾಖೆ ನಮ್ಮನ್ನು ರಕ್ಷಣೆ ಮಾಡಬೇಕು. ಹೌದಲ್ರಿ? ಹೌದು. ಈಗ ಪೊಲೀಸ್ನವರು ಕೂಡ ಸಾಕಷ್ಟು ಏನೇನೋ ಒತ್ತಡಕ್ಕೆ ಒಳಗಾಗಿ ಆ ಒಂದು ಪ್ರಕರಣವನ್ನು ಹತ್ತಿಕ್ಕುವಂಥ ಪ್ರಯತ್ನ ಇರ್ಬೋದು, ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ಅವರು ಎಲ್ಲ ಸೇರ್ಕೊಂಡು ಮಾಡುವ ಪ್ರಯತ್ನಗಳು ಕೂಡ ನಡೀತಿರ್ತಾವ. ಅದಕ್ಕೆಲ್ಲದಕ್ಕೂ ನಾವು ನಿಂತು ಹೋರಾಟ ಮಾಡಿ ನಮ್ಮ ಹಕ್ಕನ್ನು ಈಡೇರಿಕೆ ಮಾಡಿಕೊಳ್ಳೋ ತನಕ ನಾವು ಈ ಹೋರಾಟವನ್ನು ಅಂದ್ರೆ ನಿಮ್ಮ ಖಾಸಗೀಕರಣ ವಿಷಯವನ್ನು, ವಿದ್ಯುತ್ತದ ಖಾಸಗೀಕರಣ ವಿಷಯವನ್ನು ಬಿಡುವವರೆಗೆ ನೀವು ಹೋರಾಟ ಮಾಡ್ತೀರಿ? ಹೌದು, ಕೈ ಬಿಡಬೇಕು ಅದನ್ನು ಸರ್ಕಾರ. ನೋಡ್ರಿ, ನಮ್ಮ ಕಟ್ಟಡ ಕಾರ್ಮಿಕ ಮಾದರಿ ಕಾರ್ಮಿಕ ಸೌಲಭ್ಯಗಳನ್ನು ನೇಕಾರಿಗೆ ಒದಗಿಸಬೇಕು. 56 ಜನ ಆತ್ಮಹತ್ಯೆ ಮಾಡ್ಕೊಂಡ್ರು. 55 ಜನ ಆತ್ಮಹತ್ಯೆ ಮಾಡ್ಕೊಂಡ್ರು. ಮೊನ್ನೆ ತಾನೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂತು. 56ನೇ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಂಡಾನ. ಸರ್ಕಾರ ಅವ್ರಿಗೆ ಇನ್ನೂ ಕೂಡ 30 ಜನರಿಗೆ ಪರಿಹಾರ ಕೊಡಲಿಲ್ಲ. ಪರಿಹಾರ ಒದಗಿಸ್ಬೇಕು. ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ನೇಕಾರ ಸಾಲದ ಹೊರೆಯಿಂದ ಸಹಾಯಕತ್ಯಾರ, ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. 55 ವರ್ಷ ಮೇಲ್ಪಟ್ಟಂಥ ನೇಕಾರರಿಗೆ ಒಂದು 5,000 ರೂಪಾಯಿ ಮಾಶಾಸನ ಮಾಡಬೇಕು. ಯಾಕಂತಂದ್ರೆ ಪ್ರತಿದಿನ ಅವರು ಬೆಳಗ್ಗೆ ಗುಳಿಗೆ ತಗೋಬೇಕು, ಮಧ್ಯಾಹ್ನ ಗುಳಿಗೆ ತಗೋಬೇಕು, ಸಂಜೆ ಗುಳಿಗೆ ತಗೋಬೇಕು. ಇಲ್ಲ, ಬದುಕು ಅಷ್ಟೇ ಕಷ್ಟದ ಬಿಡ್ರಿ, ಬದುಕೈತಿ. ಹೌದು. ಅದಕ್ಕೆ ಈ ಲಾಭದ ಉದ್ಯೋಗ ಅಂತೆಲ್ಲ ನೇಕಾರಗ ಲಾಭ ಮಾಡ್ಕೊಳ್ಳೋರು ಬೇರೆ, ದುಡ್ಡು ಸಾಯೋರು ಇವರು. ಅದಕ್ಕೆ ಈ ನೇಕಾರ ದುಡ್ದನ ಸಹಾಯಕತ್ತಾನ. ಇವಂಗ ವೈಜ್ಞಾನಿಕ ಬೆಲೆ ಕಟ್ಟೋಕ್ಕಾಗಿಲ್ಲ, ವೈಜ್ಞಾನಿಕ ಕೂಲಿ ಕೊಡೋಕ್ಕಾಗಿಲ್ಲ. ಅದಕ್ಕೆ ಈ ಎಲ್ಲದರ ಮಧ್ಯದೊಳಗೂ ಸರ್ಕಾರ ಈ ನೇಕಾರನ ಜೊತೆ ನಿಲ್ಲಬೇಕು ಅಂಥೇಳಿ ಕೂಡ ನಾವು ಒತ್ತಾಯ ಮಾಡ್ತೀವಿ. ಹಂಗೇ ಈ ಕರೆಂಟ್ ಏನು ವಿದ್ಯುತ್ ಖಾಸಗೀಕರಣ ಮಾಡಾಕ್ತಾರೆ, ಇದನ್ನು ಕೂಡಲೇ ಕೈ ಬಿಡಬೇಕು. ಈಗ ನೋಡಿ, ರಾಜ್ಯದೊಳಗೆ ನೇಕಾರರು ಸಹಿತ ಉದ್ಯೋಗ ಇರಲಾರ್ದಾರ ಸಾಕಷ್ಟು. ಮೊನ್ನೆ ರೈತರು ಮತ್ತು ನಮ್ಮ ಎಲ್ಲರೂ ಕೂಡ ಹೋರಾಟ ಮಾಡಿದರು. ನಮ್ಮ ಚುನ್ನಪ್ಪ ಪೂಜಾರಿ ಅವರು, ಆಮೇಲೆ ಶಶಿಕಾಂತ್ ಗುರೂಜಿ ಅವರು 2,84,000 ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂಥೇಳಿ ಹೋರಾಟ ನಡೀತಾ ಇದೆ. ನಾವು ಕೂಡ ಅದಕ್ಕೆ ಸಪೋರ್ಟ್ ಮಾಡೀವಿ. ನಮ್ಮ ನೇಕಾರರು ಅದಾರ, ಅದರೊಳಗೆ ರೈತರದಾರ, ಕಾರ್ಮಿಕರದಾರ, ಅವರು ಎಲ್ಲರುಗಳನ್ನು ಹುದ್ದೆಗಳನ್ನು ತುಂಬ್ರಿ. ನಮ್ಮ ಜೊತೆಗೆ 56 ಹುದ್ದೆಗಳು ನಮ್ಮ ಕೈಮಗ್ಗ ಮತ್ತು ಜವಳಿ ಇಲಾಖೆ ಒಳಗೆ ಖಾಲಿ ಅದಾವೆ. ಅವುಗಳನ್ನು ಭರ್ತಿ ಮಾಡಿರಿ. ಈ ನೇಕಾರರಿಗೆ ಕೊಡಬೇಕಾದ ಇಲಾಖೆ ಮೂಲಕ ಸೇವೆಗಳನ್ನು ಒದಗಿಸ್ರಿ ಅಂತ ಕೂಡ ನಾವು ಸರ್ಕಾರವನ್ನು ಎಚ್ಚರಿಸ್ತಾ ಇದ್ದೀವಿ. ಆದ್ಮೇಲೆ ಇಲ್ಲಿವರೆಗೆ ನೇಕಾರರ ಬದುಕು, ಅವರ ಭಾವನೆ, ಅವ್ರ ಬಗ್ಗೆ ವಿವರಣಾತ್ಮಕವಾಗಿ ಕೇಳಿದರೆ, ಅವ್ರ ಪರವಾಗಿ ಹೋರಾಟ ಮಾಡಿದ್ದಕ್ಕಾಗಿ ಇವ್ರ ಮೇಲೆ ಸಿದ್ದು ಸೌದಿಯವರ ಬೆಂಬಲಿಗರಿಂದ ಅಲ್ಲೇನೋ ಆಗ್ಯದ ಅನ್ನುವಂಥದ್ದು ಕೇಳಿದ್ರಿ. ಇವು ಆಗಬಾರ್ದು, ಪ್ರಜಾಪ್ರಭುತ್ವದಲ್ಲಿ ಅವರ ಅಭಿಪ್ರಾಯ ಹೇಳೋದು ಹಕ್ಕದ. ಅದೇ ನಮ್ಮ ವಿಚಾರವನ್ನು ನೇರವಾಗಿ ಹೇಳುವಂಥ ಅವ್ರಿಗೂ ಹಕ್ಕದ. ಇದನ್ನು ನೆನಪಿಟ್ಟುಕೊಂಡು ದೈಹಿಕ ಹಲ್ಲೆ ಮಾಡುವಂಥದ್ದು, ಮತ್ತೇನು ಮಾಡುವಂಥ ಕೆಲಸಗಳು ಆಗಬಾರ್ದು. ಅವು ಆದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಹಾನಿ ಅಷ್ಟಲ್ಲ, ಒಬ್ಬ ವೈಯಕ್ತಿಕ ವ್ಯಕ್ತಿಯ ಬದುಕನ್ನು ಜೊತೆಗೆ ಸಮಾಜದಲ್ಲಿ ಪ್ರಶ್ನೆಗಳಿಗೆ ಕೇಳುವಂಥ ಹಕ್ಕನ್ನು ಮೊಟಕುಗೊಳಿಸಿದಂಗೆ ಆಗ್ತದೆ ಅನ್ನೋಂಥ ಮಾತು ಹೇಳ್ತಾ, ಅದ್ರ ಜೊತೆಗೆ ಅವ್ರ ಬೇಡಿಕೆ ಜೆನ್ಯೂನ್ ಅದ. ಅವ್ರ ಮುಖ್ಯ ಬೇಡತೆ ಅವರು ನಿಮ್ಮಿಂದ ಏನೂ ಅಲ್ಲ, ನೀವು ಮಧ್ಯದವರು. ಇನ್ನೊಂದು ಮಾತು ಭಾಳ ಸ್ಪಷ್ಟವಾಗಿ ಹೇಳಿದರು, ಶಿಕ್ಷಣ ಮತ್ತು ಆರೋಗ್ಯ ಇವೆರಡು ನಮಗೆ ಫ್ರೀ ಮಾಡಿರಿ, ನಿಮಗೆ ಉಳಿದೇನು ಬೇಕಾಗಿಲ್ಲ ಅಂತೇಳಿ. ಫ್ರೀಗಳನ್ನ ಕೊಟ್ಟು ನಮಗೆ ಮೋಸ ಮಾಡುವಂಥದ್ದು ಬೇಡ.
ಯಾಕಪ್ಪ ಅಂತಂದ್ರೆ ಫ್ರೀ ಎಲ್ಲನೂ ಕೊಡೋದ್ರಿಂದಾಗಿ ಮನುಷ್ಯ ಆಲಸ್ಯ ಆಗೋ ಜೊತೆಗೆ ಇನ್ನೂ ಭಾಳ ಮಹತ್ವದ ಏನಪ್ಪ ಅಂತ ನಮಗೆ ಉದ್ಯೋಗ ಒದಗಿಸ್ಕೊಡ್ರಿ ಅಂತೇಳಿ. ಉದ್ಯೋಗ ಒದಗಿಸ್ಕೊಡ್ರಿ, ನಮ್ಮ ಮಾರ್ಕೆಟ್ ಕೊಡ್ರಿ, ವೈಜ್ಞಾನಿಕ ಇದು ಕೊಟ್ಟರೆ ಸಾಕು, ನಮ್ಮ ಉಳಿದ ಬೇಡಿಕೆಗಳು ಬೇಕಾಗಿಲ್ಲ ಅನ್ನುವಂಥದ್ದು. ಇನ್ನು ಈ ದಿಶೆಯಲ್ಲಿ ಸರ್ಕಾರ ಏನು ಯೋಚನೆ ಮಾಡ್ತದೆ ನೋಡೋಣ. ಅದೇ ಕಾಲಕ್ಕೆ ಸಿದ್ದು ಸೌದಿ ಅವರು ಸಹಿತ ಪ್ರಜ್ಞಾವಂತರಿದ್ದಾರೆ, ಒಳ್ಳೆಯ ಶಾಸಕರು ಇದ್ದಾರೆ ಅಂತ ನಾವು ಕೇಳಿದ್ವಿ. ಅವರು ಸಹಿತ ಒಬ್ಬ ಸಮಸ್ಯೆಗಳು, ತಮ್ಮ ಸಮಸ್ಯೆಗಳು ಹೇಳ್ಕೊಂಡು ಮುಂದೆ ಒಂದು ಸಂಯಮದಿಂದ ಕೇಳಿಕೊಂಡು ಪರಿಹಾರ ಹುಡುಕುವಂಥ ಕೆಲಸ ಮಾಡಬೇಕು ವಿನಃ ಅವರನ್ನು ಭಯ ಹುಟ್ಟಿಸಿ ದೈಹಿಕವಾಗಿಯೋ ಬೆದರಿಕೆ ಹಾಕಿ ಅದನ್ನು ಮುಚ್ಚುವಂಥ ಕೆಲಸ ಮಾಡಬಾರ್ದು ಈ ದಿಶೆಯಲ್ಲಿ ಅಂತ ಹೇಳ್ತಾ, ಆದಷ್ಟು ವಿದ್ಯುತ್ ಖಾಸಗೀಕರಣ ಬೇಡ ಅನ್ನುವಂಥದ್ದು ನಮ್ಮ ರೈತರದ್ದು ಜೊತೆಗೆ ನಮ್ಮ ನೇಕಾರರದ್ದು ಈಗಾಗಲೇ ಹೋರಾಟಗಳು ಸ್ಟಾರ್ಟ್ ಆಗಿದ್ದಾವೆ. ಅದಕ್ಕೆಲ್ಲ ಡಿ ಕೆ ಶಿವಕುಮಾರ್ ಅವರು ಸ್ಪಂದಿಸಿ ಪರಿಹಾರ ಹುಡುಕಲಿ ಅಂತ ಹೇಳ್ತಾ, ತಾವು ಬಂದ್ರಿ, ನಿಮ್ಮ ಸಮಸ್ಯೆಗಳನ್ನು ಹೇಳಿದ್ರಿ, ನಮ್ಮ ಕೆಲಸ ಅಂತ ನಾವು ಮಾಡಿದ್ವಿ, ಈ ಸರ್ಕಾರನೂ ಏನು ಮಾಡ್ತದೆ ಮತ್ತು ನಿಮ್ಮ ಹೋರಾಟ ಏನಾಗ್ತದೆ, ಬರೋ 29 ಮಾತು ಶುರು ಮಾಡ್ತದೆ ಅಂತ ಹೇಳಿದ್ರಿ. ಹೋರಾಟ ಮಾಡಲಿ, ಜೊತೆಗೆ ಯಶಸ್ಸು ಆಗಲಿ. ಸರ್ಕಾರ ಹೋರಾಟ ಮಾಡಿಸೋಕ್ಕಿಂತಲೂ ಪರಿಹಾರ ಮಾಡೋದು ಭಾಳ ಯೋಗ್ಯ ಅನ್ನುವಂಥ ಮಾತನ್ನು ಮತ್ತು ಇನ್ನೊಂದು ದೊಡ್ಡ ಪರಿಹಾರ ಕೊಟ್ಟರೆ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಫ್ರೀ ಮಾಡಿದ್ರೆ ನಿಮಗೇನು ಬ್ಯಾಡ್ರಿ ಅನ್ನುವಂಥ ಮಾತು ಸತ್ಯ ಅದು ಆ ದಿಶೆಯಲ್ಲಿ. ಮತ್ತು ಇನ್ನೊಂದು ಸೇರಿಸ್ಬೇಕಾಗಿತ್ತು, ನಾನು ಉದ್ಯೋಗ ಸೃಷ್ಟಿ ಮಾಡಿರಿ, ಅದು ಭಾಳ ಮಹತ್ವದ್ದು. ಉದ್ಯೋಗ ಸೃಷ್ಟಿಯಾಗೋದು ಕೇವಲ ಹೆಚ್ಚು ಭಾಳಷ್ಟು ಉದ್ಯೋಗ ಸೃಷ್ಟಿಯಾಗೋ ಒಂದು ಕೃಷಿ ಕ್ಷೇತ್ರ, ಇನ್ನೊಂದು ನೇಕಾರಿಕೆ ಕ್ಷೇತ್ರ, ಬಟ್ಟೆ, ಎಣ್ಣೆ ಜೊತೆಗೆ ಕೃಷಿ, ಇವು ಮೂರರಲ್ಲಿ ಮಾತ್ರ ಸಾಕಷ್ಟು ಉದ್ಯೋಗ ಹುಟ್ಟಲಿಕ್ಕೆ ಸಾಧ್ಯದ. ಅದನ್ನು ವಿಚಾರ ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮ ನಮಸ್ಕಾರ ಮಾಡ್ತಾ ಧನ್ಯವಾದಗಳು ಸರ್. ನಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಿ ತಾವು ನಮಗಿಂತ ಹೆಚ್ಚು ಮುಂಚೆ ಏನು ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀರಿ, ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀರಿ. ನಮ್ಮನ್ನು ಕರೆದು ಸಂದರ್ಶನ ಮಾಡಿದ್ದಕ್ಕಾಗಿ ತಮಗೆ ಎಲ್ಲ ನೇಕಾರ ಪರವಾಗಿ, ರೈತರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಆದಮೇಲೆ ಇಲ್ಲಿವರೆಗೆ ಸಂದರ್ಶನ ಕೇಳಿದ್ರಿ, ನಿಮಗೇನು ಅನ್ನಿಸ್ತಾ? ಕೆಳಗೆ ಬಾಕ್ಸ್ ಖಾಲಿ ಅದ, ನಿಮ್ಮ ಅಭಿಪ್ರಾಯ ತಿಳಿಸ್ರಿ, ಕಾಮೆಂಟ್ ಮಾಡಿರಿ. ಸರಿ ಅಂದ್ರೆ ಸರಿ ಅನ್ನೋದು ಬರ್ತಪ್ಪ ಅಂತ ಮಾಡಿದವರು ನಿಮ್ಮ ಸಜೆಷನ್ ಕೊಡ್ತಾ ಇರ್ರಿ. ಯಾಕಂದ್ರೆ ನಿಮಗಾಗಿ ಇದು ಇರುವಂಥದ್ದು. ನೀವು ಈ ರೈತರನ್ನು ಜೊತೆಗೆ ನೇಕಾರರನ್ನು, ಇನ್ನುಳಿದ ಬಡವರನ್ನು, ಇಲ್ಲಿ 90% ಜನ ಎಲ್ಲರೂ ಕೂಲಿಕಾರರ ಆಗಿದ್ವಿ ನಾವೆಲ್ಲರೂ. ಅವರೆಲ್ಲ ಪರಿಹಾರ ಹುಡುಕುವಂಥ ಕೆಲಸ ನೀವು ಮಾಡಬೇಕು. ಮತ್ತು ಮಾಡೋದಕ್ಕೆ ಮುಖ್ಯವಾಗಿ ಯಾರಪ್ಪ ಅಂದ್ರೆ ಈ ರಾಜಕಾರಣಿಗಳು, ಆ ಒಳ್ಳೆಯ ರಾಜಕಾರಣಿಗಳು ಆರಿಸುವಂಥ ಕೆಲಸವು ನಿಮ್ಮ ಕೈಯಲ್ಲಿದೆ. ಯೋಗ್ಯರು ಯಾರು ಅನ್ನುವಂಥದ್ದನ್ನು ಆ ದಿಶೆಯಲ್ಲಿ ನೀವು ಯೋಚನೆ ಮಾಡಿ ಯೋಗ್ಯರ ಕೈಯಲ್ಲಿ ಅಧಿಕಾರ ಕೊಡ್ರಿ. ಅದರಲ್ಲೂ ಮುಖ್ಯವಾಗಿ ಉದ್ಯೋಗ ಸೃಷ್ಟಿ ಮಾಡುವಂಥ ಕೃಷಿಕರು ಮತ್ತು ಜೊತೆಗೆ ನೇಕಾರರು, ದುಡಿಯುವ ವರ್ಗ, ಇವರಲ್ಲಿಯ ಸಜ್ಜನರನ್ನು, ಪ್ರಾಮಾಣಿಕರನ್ನು ಆಯ್ಕೆ ಮಾಡೋ ಕೆಲಸ ನಿಮ್ಮ ಕೈಯಾಗ ಮತ್ತೆ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.